ಹಾಯ್ ಎಲ್ರಿಗೂ ನಮಸ್ಕಾರ. ಮಾರ್ನಿಂಗು ಬ್ಯಾಡಗಿಯಲ್ಲಿ ಅಂದರೆ ಇನ್ನೂ ಮಸ್ಕರ್ತಾನೆ ಮಳೆ ಜೋರಾಗಿ ಬರ್ತಾಯಿತ್ತು. ಸೊ ನಾನು 6 ಗಂಟೆಗೆ ಇದ್ದೆ, ಈ ಥರ ಮಳೆ ಬರ್ತಾಯಿತ್ತು. ಮೇನ್ ರೋಡಲ್ಲೆಲ್ಲ ನೀರೆಲ್ಲ ತುಂಬಿಟ್ಟಿತ್ತಂತೆ. ಸೊ ನಾನು ತಿರ್ಗಾ ಹೋಗಿ ಮಲ್ಕೊಂಡೆ. ಅದಾದಮೇಲೆ ಒಂದು 7:45 8 ಗಂಟೆ ಏನೋ ಅಷ್ಟಾಗಿತ್ತು. ನಾನು ಟ್ಯಾಂಕಿಗೆ ನೀರನ್ನು ಇರಿಸಿದ್ದೆ. ಸೊ ಮೇಲೆ ನೋಡಲಿಕ್ಕಂತ ಹೋದಾಗ ಅಲ್ಲೇ ಮೇಲ್ಗಡೆ ನಮ್ಮ ಮನೆಗೆ ಸ್ವಲ್ಪ ಹತ್ರದಲ್ಲಿ ಕೆರೆ ಇದೆ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡಿಕೊಂಡೆ. ಅದಾದಮೇಲೆ ಬಂದು ನಾನು ಇವಾಗ ಒಂದು ಸೈಡು ರಾಗಿ ಮಾಲ್ಟ್ ಮಾಡಲಿಕ್ಕೆ ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿನಿ, ಇನ್ನೊಂದು ಸೈಡು ಸಾಂಬಾರನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಇದು ಬಿಸಿನೀರಿಗೆ ನಾನು ಸ್ವಲ್ಪ ಉಪ್ಪನ್ನು ಬೆರೆಸಿ ಕುದಲಿಕ್ಕೆ ಇಟ್ಟಿದ್ದೀನಿ. ಏನಂದರೆ ತಲೆನೋವು ತುಂಬ ಬಂದು ಕೂದಲನ್ನು ಬಿಗಿಯಾಗಿ ಮೇಲೆ ಕಟ್ಟೋದು ಬೇಡ ಅಂತ ಸ್ವಲ್ಪ ಫ್ರೀ ಬಿಟ್ಟೆ. ಮನೆ ಕೆಲಸ ತುಂಬ ಇದೆ, ಇಷ್ಟಕೊಂಡ ಮಟ್ಟೆ ಎಲ್ಲ ಮಚ್ಚಿಡಬೇಕು ಇವಾಗ. ಸೊ ನಾನು ಸಚ್ಚಿಗೆ ರಾಗಿ ಮಾಲ್ಟನ್ನು ಮಾಡಿಕೊಟ್ರಾಯ್ತು ಅಂದ್ಕೊಂಡೆ. ಬಟ್ ಅವ್ರು ಕುಡಿಲಿಲ್ಲ, ನಂಗೆ ಅದೇ ಬೇಜಾರಾಯಿತು. ಸಪ್ಪೆ ಆಗಿತ್ತು ಅಂತ ಹೇಳಿದರು. ನನಗೆ ದೋಸೆ ಏನೋ ತೊಗೊಂಬಂದು ಕೊಟ್ಟರು. ಸೊ ನಾನು ತಿಂದೆ. ಅಂದರೆ ನನಗೆ ಯಾಕೋ ಬೆಣ್ಣೆ ದೋಸೆ ತಿನ್ನಬೇಕು ಅಂದರೆ ನಿನ್ನೆ ತಿಂದಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ವಲ್ಲ ಹಾವೇರಿಲಿ. ಸೊ ಹಾಗಾಗಿ ಇವತ್ತು ತಿನ್ಬೇಕನ್ಸಿತ್ತು, ನನಗೆ ತೊಗೊಂಬಂದು ಕೊಟ್ಟರು. ಸೊ ನಾನು ಬೆಣ್ಣೆ ದೋಸೆನ ತಿಂದೆ. ಅವರು ಆಚೆ ಫೀಲ್ಡ್ ಇದೆ ಅಂತ ಹೇಳಿದರು. ಸೊ ಕೋರ್ಟೆಲ್ಲ ನೋಟಿಸ್ ಕೊಡಬೇಕೇನೋ ಅಂತ ಹೇಳಿದರು. ಹಾಗಾಗಿ ತಿಂತಾರೆ ಬಿಡು ಅಂತ ನಾನು ಮಾತ್ರ ತಿಂದೆ. ಅದಾದಮೇಲೆ ನಮ್ಮ ಕಡೆ ಇಲ್ಲಿ ನಾನು ಸಚ್ಚಿ ತೊಗೊಂಬಂದಿರೋ ಬೆಣ್ಣೆ ದೋಸೆ ನನಗೆ ಇಷ್ಟ ಆಯಿತು. ಏನಕ್ಕಂದರೆ ಗಟ್ಟಿ ಚಟ್ನಿ, ಅದು ತುಂಬ ಉಲ್ಟವಾಗಿತ್ತು. ಜಾಸ್ತಿ ಚಿಣ್ಣೆ ಕೂಡ ರುಬ್ಬಿರಲಿಲ್ಲ. ಆ್ಯಂಡ್ ಮಾರ್ನಿಂಗ್ ಕೂಡ ಅವರು ಏನೂ ತಿನ್ನಲಿಲ್ವಲ್ಲ, ಹಾಗಾಗಿ ಮಧ್ಯಾಹ್ನ ಆದರೂ ಸರಿಯಾಗಿ ಊಟ ಆಗಲಿ ಅಂತ ಹೇಳಿ ನಾನು ಇವಾಗ ಹಬ್ಬಕ್ಕೆ ಮಾಡಿ ಇನ್ನೊಂದು 3 ದೊಡ್ಡದಾಗಿರೋ ಬದನೆಕಾಯನ್ನು ತೆಗೆದಿಟ್ಟಿದ್ದೆ. ಸೊ ಅದನ್ನು ಇವಾಗ ಸುಟ್ಬಿಟ್ಟು ಪಚಡಿ ಮಾಡಿದ್ರಾಯ್ತು, ಅದೇ ಬದನೆಕಾಯಿ ಬಜ್ಜಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು. ಸೊ ಇದು ರೆಸಿಪಿನ ನಾನು ಆಲ್ರೆಡಿ ಒಂದ್ಸರಿ ತೋರಿಸಿದ್ದೀನಿ. ಸರಿಯಾಗಿ ಉರಿತಿಲ್ಲ ಇದು 3 ಬದನೆಕಾಯಿಗೆ, ಚಿಕ್ಕದಾಗುತ್ತೆ ಅನಿಸುತ್ತೆ. ಸೊ ಹಾಗಾಗಿ ದೊಡ್ಡ ಸೈಡೇ ಇಟ್ಟಾಯಿತು ಅಂತ ನಾನಿವಾಗ ಇದನ್ನು ಆನ್ ಮಾಡಿಕೊಂಡು ಇದನ್ನು ಆಫ್ ಮಾಡಿ ಇವಾಗ ಇಲ್ಲಿ ಇಟ್ಕೊಳ್ತಿದ್ದೀನಿ. ಅಂದರೆ ಉರಿ ಐತಲ್ಲ, ಸೊ ಗ್ಯಾಸ್ ಸ್ಟವ್ ಉರಿ ಸರಿಯಾಗಿ ಎಲ್ಲದಕ್ಕೂ ಹತ್ತುತ್ತೆ ಅಂತ. ಅದು ಸ್ವಲ್ಪ ಚಿಕ್ಕದು ಒಲೆ ಆಗಿತ್ತಲ್ವ, ಸೊ ಹಾಗಾಗಿ ಇದಕ್ಕೆ ಇಟ್ಟಿದ್ದೀನಿ. ಸೊ ಇದು ಇವಾಗ ಬೇಯ್ಲಿ. ನಿಮಗೆ ಒಂದು ಸರಿ ಇದ್ರದ್ದು ಪಚಡಿದು ನಿಮಗೆ ರೆಸಿಪಿನ ನಾನು ತೋರಿಸಿದ್ದೀನಿ. ಆ್ಯಂಡ್ ಇವಾಗ ಇದು ಸರಿಯಾಗಿ ಸುಟ್ಕೊಂಡ್ಬಿಡಲಿ, ಫುಲ್ಲು ಸುಟ್ಟು ಸಿಪ್ಪೆ ಎಲ್ಲ ಮೇಲಿದು ಕರಕಲಾಗಲಿ. ಸೊ ನಾನಿವಾಗ ಇದಕ್ಕೆ ಬೇಕಾಗಿರೋಂಥ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಖಾರ ಇದನ್ನೆಲ್ಲ ಹೆಚ್ಕೊಳ್ತೀನಿ. ನೋಡಿ, ನನಗಿಟ್ಟಿರೋದು ಕೂಡ ಹಾಗೇ ಇದೆ. ಬಟ್ ಏನಾಯಿತು ಅಂದರೆ ನನಗೆ ಇದು ಎಣ್ಣೆ ಡಬ್ಬಿದು ಒಂದು ಇವಾಗ ಎಣ್ಣೆ ಹಾಕೊಳ್ಳೋದು ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂತು ಮೀಶೋದಲ್ಲಿ, ನಂಗೆ ತುಂಬ ಇಷ್ಟ ಆಗಿದ್ದು. ಇವಾಗ ಅಕ್ಕಿ ಹಿಟ್ಟಾಗಿದೆ, ಬಟ್ ಇದನ್ನ ತೊಳೆದ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಡಬೇಕು. ನಾನು ಕೂಡ ಮಾಲ್ಟನ್ನು ಕುಡಿಬೇಕು, ಬಟ್ ನೋಡ್ಬೇಕು ಏನಾಗುತ್ತೆ ಅಂತ. ಅವರು ಕುಡಿಲಿಲ್ಲ. ಏನಕ್ಕಂದರೆ ಅವ್ರಿಗೇನೋ ಉಪ್ಪು ಕಡಿಮೆ ಆಗಿತ್ತಂತೆ. ಸೊ ಹಾಲು ಹಾಕ್ಕೊಟ್ಟಿದ್ದೆ, ಸ್ವಲ್ಪ ತುಂಬ ಸಪ್ಪೆ ಆಯಿತು ಅಂತ ಹೇಳಿ ಅವರು ಕುಡಿಲಿಲ್ಲ. ನಾನು ಇವಾಗ ಇದರಲ್ಲಿ ಇದನ್ನ ಆಮೇಲೆ ತೊಳೆದಿಟ್ಬಿಟ್ರಾಯ್ತು. ನಾನು ಇವಾಗ ತರಕಾರಿ ಹೆಚ್ಕೊಂಡ್ಬಿಡ್ತೀನಿ. ನನ್ನ ಗಂಡ ಬೆಳಗ್ಗೆ ಬೇರೆ ಸರಿಯಾಗಿ ತಿಂದು ಇಲ್ಲ. ಸೊ ಹಾಗಾಗಿ ಬರೋಷ್ಟರಲ್ಲಿ ಸರಿಯಾಗಿ ಊಟನಾದರೂ ಆಗಲಿ ಅಂತ ಇವಾಗ ಮೊದಲು ಅವ್ರಿಗೆ ಪ್ರಿಪ್ರೇಷನ್ ಮಾಡಬೇಕು. ಒಂದು ಜಾಸ್ತಿ ತಲೆನ ಬಿಗಿಯಾಗಿ ಕೂಡ ಕಟ್ತಾ ಇಲ್ಲ ನಾನು. ಸೊ ಏನಾಯಿತು ಅಂದರೆ ನಾನಿವತ್ತು ಹೇಗಾದರೂ ಮಾಡಿ ಸ್ವಲ್ಪ ವಿಡಿಯೋಸ್ನೆಲ್ಲ ಕೂತು ಎಡಿಟ್ ಮಾಡ್ಕೊಂಡ್ರಾಯ್ತು, ಅಂದರೆ ಅಪ್ಲೋಡ್ ಮಾಡೋಕ್ಕೆ. ಇವಾಗ ನೋಡ್ತಾ ಇದ್ದೀರಾ, ಒಂದೊಂದು ದಿನ ಗ್ಯಾಪ್ ಮಾಡಿ ವಿಡಿಯೋಸ್ ಹಾಕ್ತಾಯಿದ್ದೀನಿ, ಟೈಮ್ ಸಾಕಾಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ಕೂತ್ಕೊಂಡು ನಾನು ವಿಡಿಯೋಸ್ನ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಅಪ್ಪಾಜಿ ಫೋನ್ ಮಾಡಿ ಬರ್ತಾಯಿದ್ದೀವಿ ಅಂದರು. ಸೊ ಅವ್ರು ಬಂದರೆ ಖುಷಿ, ಇಲ್ಲ ಅಂತಲ್ಲ. ನಾನು ಮನೆ ಕ್ಲೀನ್ ಮಾಡಬೇಕು, ಯಾಕಂದರೆ ಇವಾಗೆಲ್ಲ ಹಾಡ್ಸ್ಬಿಟ್ಟಿದ್ದೀನಿ. ನಮ್ಮ ಅಪ್ಪಾಜಿ ನೋಡಿದರೆ ಬೈತಾರೆ. ಅವ್ರಿಗೇನು ಗೊತ್ತು, ಏನು ಒಬ್ಬರ್ತಿ ಮಾಡ್ಕೊಳಕ್ಕೇನಂತಾರ. ಆದರೆ ನಮಗಾಗತ್ತು ಕಷ್ಟ ಏನೋ ಅಂತ. ಹಾಗಾಗಿ ಮನೆ ಕ್ಲೀನ್ ಮಾಡಬೇಕು. ಸೊ ಅಂದರೆ ಮನೆ ಕ್ಲೀನಿಂಗ್ ಅಂದರೆ ಅಲ್ಲಲ್ಲಿ ಸ್ವಲ್ಪ ಅದೇ ಇಲ್ಲಿ ನೋಡಿ ಈ ಥರ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಡುಗೆ ಅಂತ ಅವ್ರು ಊಟ ಮಾಡಲ್ವಂತೆ. ನಮ್ಮೂರಲ್ಲಿ ಸಾಯ್ತಾರೆ. ಯಾವಾಗ ಫೋನ್ ಹಚ್ಚಿದ್ರು ನಮ್ಮ ಅಪ್ಪಾಜಿ ಬರೀ ಅವ್ರು ಸತ್ತಾರ, ಅಲ್ಲಿ ಹೋಗೇನಿ ಇಲ್ಲಿ ಹೋಗೇನಿ ಅಂತ ಇದನ್ನೇ ಹೇಳ್ತಿರ್ತಾರೆ. ಸೊ ಇವಾಗ ನನ್ನ ಕೆಲಸ ತುಂಬ ಇದೆ ಫ್ರೆಂಡ್ಸ್. ಬೈ. ನಾನಿವಾಗ ಪಚಡಿ ಮಾಡಿದ್ರಾಯ್ತು ಅಂತ ಈರುಳ್ಳಿ ಮತ್ತು ಟೊಮೊಟೊನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇವಾಗ ಇದು ಸುಟ್ಟಾಗಿದೆ, ನೋಡ್ತಾ ಇದ್ದೀರಾ ಹೇಗೆ ಫುಲ್ಲು ಕರಕಲಾಗಿದೆ ಅಂತ. ಅಂದರೆ ಸಿಪ್ಪೆನ ಈಸಿಯಾಗಿ ಬಿಡಿಸ್ಬೋದು, ಆದರೆ ಇದಿನ್ನೂ ಸುಡ್ತಾ ಇದೆ. ಇವಾಗ ತಾನೇ ಇಳಿದಿದ್ದೀನಲ್ವ, ಸೊ ಹಾಗಾಗಿ ಸುಡ್ತಾ ಇದೆ. ಇದು ಸ್ವಲ್ಪ ಒಂದು 5 ನಿಮಿಷ ಆರಲಿ. ಅಷ್ಟರಲ್ಲಿ ನಾನು ರೈಸ್ಗೆ ಅಂತ ಅಕ್ಕಿ ಇಟ್ಟಿದ್ನಲ್ಲ, ಸೊ ಅದನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ರೈಸ್ಗೆ ಎತ್ತಿಟ್ಬಿಡ್ತೀನಿ. ಸೊ ಇವಾಗ ನಾನು ಸಿಪ್ಪೆನೆಲ್ಲ ಸುಲಿದು ಈ ಥರ ಇಟ್ಟಿದ್ದೀನಿ.
ಸಿಪ್ಪೆನೆಲ್ಲ ತೆಗ್ದಿದ್ದೀನಿ. ಇನ್ನೂ ಸ್ವಲ್ಪ ಕಪ್ಪಿದೆ ಎಲ್ಲ, ಅದು ಫುಲ್ ಅಂಟ್ಕೊಂಡು ಬಿಟ್ಟಿದೆ. ಅಂದರೆ ಅದು ಇನ್ನೂ ಬೇಯಬೇಕಿತ್ತು. ಫುಲ್ ಬೆಂದಿದ್ರೆ ಅದು ಕಪ್ಪಾಗಿ ಸಿಪ್ಪೆ ಆಚೆ ಬರ್ತಿತ್ತು. ಬಟ್ ಅದಿನ್ನೂ ಕಪ್ಪಾಗಿರಲಿಲ್ಲ. ಸೊ ಇವಾಗ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಹಸಿ ಒಗ್ಗರಣೆನ ಮಾಡ್ತೀನಿ. ಹೀಗೆ ಸ್ಮ್ಯಾಶ್ ಆಗಿದೆ ಇದು. ಇವಾಗ ಇದಕ್ಕೆ ನಾವು ಈರುಳ್ಳಿ, ಓಕೆನಾ, ಟೊಮೆಟೊ ಹಾಕಿ ಇವಾಗ ಇದು ಎಣ್ಣೆ ಬಾಟಲ್ದು ತೋರಿಸ್ತೀನಿ ಎಂದಿದ್ದೆ ಅಲ್ವಾ. ಸೊ ಇದನ್ನು ತರಿಸಿದ್ದೀನಲ್ವಾ, ಇವಾಗ ನಿಮಗೆ ತೋರಿಸ್ತೀನಿ. ಹೀಗೆ ಮೇಲ್ಗಡೆ ಕ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚಿಕ್ಕದಾಗಿ ಬೀಳುತ್ತೆ. ಸೊ ಇದು ನಮಗೆ ತುಂಬ ಹಿಡಿತದಲ್ಲಿ ಸಿಗುತ್ತೆ. ಸೊ ಮತ್ತೆ ಏನು ನೊರ್ಜು ಹತ್ತೋ ಹಂಗಿಲ್ಲ. ವಾಪಸ್ ಮತ್ತು ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ಬೋದು. ನನಗೆ ಇದು ಒಂಥರ ಇಷ್ಟ ಆಯಿತು. ಆಮೇಲೆ ಇದು ತುಪ್ಪ ಬಿಡಿ ಬಾಕ್ಸು ತೆಗೆದಿರ್ತೀನಿ. ನಾನು ಇಲ್ಲಿ ಅದನ್ನು ಮಾಡಿ ಎತ್ತಿಟ್ಟಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ತೆಗೆದು ಇದಿಷ್ಟನ್ನು ಕ್ಲೀನ್ ಮಾಡಿದರೆ ನಂದು ಪೂಜೆ ಕೂಡ ಆಗಿದೆ. ನಿನ್ನೆ ಮಾರ್ಕೆಟಿಂದ ಹೂ ತೊಗೊಂಬಂದಿದ್ದೆ. 1-2 ದಿನ ಹೂವಿಲ್ದೇ ಪೂಜೆ ಮಾಡಿ ನನಗೆ ಬೇಜಾರಾಗಿ ಹೋಗಿಬಿಟ್ಟಿತ್ತು. ನನಗೆ ಹೂವಿದ್ರೇ ಪೂಜೆ ಮಾಡೋಕ್ಕೆ ಒಂಥರ ಖುಷಿ. ಸೊ ಪೂಜೆನೆಲ್ಲ ನೀಟಾಗಿ ಮುಗಿಸ್ಕೊಂಡು ನಾನಿವಾಗ ತುಂಬ ನಸಿನಲ್ಲಿದ್ದಾಗನೇ ಮಳೆ ಬಂದು ಕರೆಂಟೆಲ್ಲ ಹೋಗಿ, ಸೊ ಫ್ರಿಜ್ಜಲ್ಲಿಟ್ಟಿರೋ ಹಾಲೆಲ್ಲ ಕೆಟ್ಟೋಗಿತ್ತು. ಸೊ ಸಚ್ಚಿಗೆ ಹೇಳೋಣಂದರೆ ಅವರು ಕೆಲಸಕ್ಕೆ ಹೋಗಿದ್ರು. ಹಾಗಾಗಿ ಇಲ್ಲೇ ನಮ್ಮ ಹಿಂದ್ಗಡೆ ರೋಡಲ್ಲಿ ಅಂಗಡಿ ಇತ್ತು, ಹೋಗಿ ತೊಗೊಂಬಂದ್ರಾಯ್ತು ಅಂತ ನಾನು ಇವಾಗ ಹೋಗ್ತಾ ಇದ್ದೀನಿ. ಸೊ ನಮ್ಮ ಮನೆಯಿಂದ ಒಂದು ಕ್ರಾಸಲ್ಲಿ ಹೋದ್ರೇ ಸಮೀಪದಲ್ಲೇ ಅಂಗಡಿ ಇದೆ. ಸೊ ಸಣ್ಣ ಪುಟ್ಟ ಏನಾದರೂ ಇದ್ದರೆ ಅವಶ್ಯಕತೆ ಇದ್ದರೆ ತೊಗೊಂಬರ್ಬೋದು ಅಲ್ಲಿ. ಆ್ಯಂಡ್ ನಾನು ಹೋದೆ. ಏನಾಯಿತು ಅಂದರೆ ಅಲ್ಲಿ ದೊಡ್ಡ ಪಾಕೆಟೆಲ್ಲ ಇರಲಿಲ್ಲ. ನಂಗೆ ದೊಡ್ಡ ಬೇಕಿತ್ತು, ಹಾಗೆ ದೊಡ್ಡ ಪ್ಯಾಕೆಟ್ ಬೇಕಿತ್ತು. ದೊಡ್ಡದು ಸಿಗಲಿಲ್ಲ, ಚಿಕ್ಕದಾಗಿರೋದು ಆರೋಗ್ಯ ಸಿಕ್ತು. ಸೊ ಅವನ್ನೇ ನಾನು 3 ತೊಗೊಂಡು ರಿಟರ್ನ್ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಹಾಲನ್ನ ತಗೊಂಡು ಈಗ ಒಗ್ಗರಣೆ ಮಾಡ್ಕೊಂಡ್ಬಿಟ್ರಾಯ್ತು, ಅಂದರೆ ಅವಲಕ್ಕಿ ಅವ್ರಿಗೆ ಹೆಚ್ಚಿಕೊಟ್ರಾಯ್ತು ಅಂತ. ಸೊ ನಾನಿವಾಗ ಒಗ್ಗರಣೆನ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ನಾನು ಒಗ್ಗರಣೆನ ಮಾಡಿಟ್ಟು ಅವಲಕ್ಕಿನ ತೊಳೆದಿಟ್ಬಿಡ್ತೀನಿ. ಅವ್ರು ಬಂದ ತಕ್ಷಣ ಕಲಿಸಿ ಮತ್ತೊಂದು ಸರಿ ಬಿಸಿ ಮಾಡಿಕೊಡೋಕ್ಕೆ ಸರಿಯಾಗುತ್ತೆ. ಅಂದರೆ ಆಲ್ರೆಡಿ ಅವರು ಬಂದಿದ್ದಾರೆ. ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅಜ್ಜಾಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತಂತೆ. ಹಾಗೆ ತೋರಿಸ್ಕೊಂಡು ಸೀದಾ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ಅವರು ಬರ್ತಾರೆ ಅಂತ ನಾನು ಅಪ್ಪಾಜಿ ಹೇಳಿದರು, ಹಾಸ್ಪಿಟ್ಲಿಗೆ ಬಿಟ್ವಿ ನೋಡಮ್ಮ, ಇವಾಗ ಬಂದುಬಿಟ್ವಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ವಿಂಡೋದಲ್ಲಿ ನೋಡ್ತಾ ಇದ್ದೆ ಅವ್ರು ಬರ್ತಾರೇನೋ ಅಂತ. ಸೊ ಅಜ್ಜ ಮತ್ತು ಅಪ್ಪಾಜಿ ಇಬ್ಬರು ಸೇರಿ ಬಂದರು. ನಾನು ಅವರಿಗೆ ಅವಲಕ್ಕಿನ ರೆಡಿ ಮಾಡಿದ್ನಲ್ಲ, ಸೊ ಅವಲಕ್ಕಿನ ಹಾಕ್ಕೊಟ್ಟು ಅವರು ತಿಂತಾಯಿದ್ರು, ಮಾತಾಡ್ಕೊತ ಕೂತ್ಕೊಂಡಿದ್ರು. ಅಷ್ಟರಲ್ಲಿ ಸಚ್ಚಿಗೂ ಕೂಡ ಊಟದ ಟೈಮ್ ಆಗಿತ್ತಲ್ವ. ಸೊ ಅವರು ಕೂಡ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದರು. ಅಪ್ಪಾಜಿ ಮತ್ತು ಅಜ್ಜಗೆ ಅವಲಕ್ಕಿ ಮಾಡಿಕೊಟ್ಟಿದ್ದೆ. ಅದಾದಮೇಲೆ ನಾನು ಬಿಸಿಲಿತ್ತು, ಸೊ ಹಾಗಾಗಿ ಸರ್ಬತ್ ಮಾಡ್ತೀನಿ ಅಂದೆ. ಅವ್ರು ಬೇಡ ಟೀನೇ ಮಾಡು ಅಂದರು. ಸೊ ಹಾಗಾಗಿ ಅವ್ರಿಗೆ ಟೀನ ಮಾಡಿಕೊಟ್ಟೆ ನಾನು. ಸಚ್ಚಿ ಮಧ್ಯಾಹ್ನ ಕೂಡ ಊಟ ಮಾಡಲಿಲ್ಲ, ಏನಕ್ಕಂದರೆ ಫೀಲ್ಡಲ್ಲಿದ್ದರಂತೆ. ಸೊ ಆಚೆ ಕಡೆ ಏನೋ ತಿಂದಿನಿ, ಬೇಡ ಇವಾಗ ಊಟ ಅಂತ ಹೇಳಿದರು. ಆಯಿತು ಅಂತ ಮತ್ತೆ ಒಗ್ಗರಣೆ ತೆಗೆದಿಟ್ಟಿದ್ದೆ. ಅದನ್ನೇ ಸಂಜೆಗೆ ಒಗ್ಗರಣೆ ಮಾಡಿ ಅವಲಕ್ಕಿ ಮಾಡಿ ಕೊಟ್ಟೆ. ಸೊ ಇಬ್ಬರು ಒಂದೇ ತಟ್ಟೆಗೆ ಹಾಕ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದು ನಾನು ಟೀನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಟೀ ಕುದ್ದಾಗಿತ್ತು, ಹಾಗೆ ನೀರು ಮತ್ತು ಟೀನ ತೊಗೊಂಡು ಹೋಗಿ ನಾನು ಕೂಡ ರೊಟ್ಟಿಗೆ ಕೂತ್ಕೊಂಡು ತಿಂದ್ರಾಯ್ತು ಅಂತ ಅಂದ್ಕೊಂಡೆ. ಸಚ್ಚಿ ಬೇಗ ಬಾ, ಇಲ್ಲಾಂದರೆ ಖಾಲಿ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಬಂದೆ, ನೀನು ತಿನ್ನು, ನಾನು ಟೀನು ಮತ್ತು ನೀರು ತೊಗೊಂಡು ಬರಾಕತ್ತಾನೆ. ಇವತ್ತಿನ ದಿನ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ವಾಚ್ ಮಾಡ್ತಾಯಿರಿ.